नम्मा विजय उत्सव बीजापुर में पहली बार। ऐतिहासिक स्मारकों का शहर बीजापुर, जिसकी संस्कृति, सभ्यता और पकवान सारी दुनिया में प्रसिद्ध हैं। इसी का एक मेल एक ही जगह आपको 2, 3, 4 नवंबर 2018 दरबार हाई स्कूल मैदान में नम्मा विजय उत्सव शॉपिंग एंड फूड फेस्टिवल का आयोजन किया गया है, जहां आप अपने परिवार के साथ एंटरटेनमेंट शो, सोशल अवेयरनेस और हेल्थ चेकअप कैंप जैसे कंसेप्ट के अलावा मनोरंजन का भरपूर आनंद उठा सकेंगे, जिसकी सुविधा के लिए हर तरह का प्रयास इस इवेंट में किया गया है। अपने भाग दौड़ की जिंदगी से थोड़ा वक्त परिवार के साथ निकालकर इसका लाभ उठाए, क्योंकि बीजापुर का ये पहला फेस्टिवल है जहां पर आपको लजीज पकवान का जायका, नए जीवन के अनुभव और मनोरंजन के साथ मॉडर्न लाइफ का स्टाइल देखने का मौका मिलेगा। स्वागत है आपका बी न्यूज नेशन में। मैं हूं आबिद हुसैन शेख। 25 अक्टूबर आरोग्य विभाग कॉन्ट्रैक्ट कर्मचारियों की हड़ताल। आज बीजापुर में कर्नाटक राज्य आरोग्य इलाके कॉन्ट्रैक्ट नौकर वेदी के अखिल भारत NHM कर्मचारी संघ और कर्नाटक सरकारी कॉन्ट्रैक्ट नौकर महा एकता के सहयोग से 25 अक्टूबर सेवा, भद्रता, कायम नौकरी और भविष्य में तमाम सुविधाओं की मांगों को लेकर एक दिन की हड़ताल करके सरकार का ध्यान आकर्षित करते हुए जिला अधिकारी दफ्तर के सामने धरना प्रदर्शन की जानकारी आज एक प्रेस कॉन्फ्रेंस में पदाधिकारियों ने दी। ಗುತ್ತಿಗೆದಾರ ನೌಕರದಾರ ಮತ್ತು ಹೊರಗುತ್ತಿಗೆದಾರ ನೌಕರದಾರರು ಅವರಿಗೆ ಸಿಗುವ ಸೇವಾ ಭದ್ರತೆ ಕುರಿತು ಸರ್ಕಾರದಿಂದ ಇನ್ನೂ ಹೆಚ್ಚಿನ ಸವಲತ್ತು ಪಡೆಯಲು ದಿನಾಂಕ 25ರಂದು ನಾವು ಒಂದು ದಿನದ ರಾಷ್ಟ್ರವ್ಯಾಪ್ತಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ। ಈ ಮುಷ್ಕರದಲ್ಲಿ ಜಿಲ್ಲಾ ಗುತ್ತಿಗೆದಾರ ಮತ್ತು ಹೊರಗುತ್ತಿಗೆದಾರರ ನೌಕರ ಸಂಘದ ಅಧ್ಯಕ್ಷನಾದ ನಾನು ಮತ್ತು ಉಪಾಧ್ಯಕ್ಷರು, ಗೌರವ ಅಧ್ಯಕ್ಷರು ಇಲ್ಲೆಲ್ಲ ಸಭೆಯಲ್ಲಿ ಕುರಿತು ಅವತ್ತು ಏನು ರೂಪರೇಷೆಗಳನ್ನು ಹಮ್ಮಿಕೊಂಡಿದ್ದೇವೆ ಅನ್ನೋದು ಕುರಿತು ನಮ್ಮ ಗೌರವ ಅಧ್ಯಕ್ಷರು ತಮಗೆ ಇದು ಮಾಡ್ತಾರೆ। ನಮಸ್ಕಾರ। ನಾವು ಒಂದು 25ನೇ ತಾರೀಕಿಗೆ ಗುರುವಾರ ದಿನ ಏನು ಹೋರಾಟವನ್ನು ಹಾಕ್ಕೊಂಡಿದ್ದೀವೋ ಆ ಹೋರಾಟದ ಉದ್ದೇಶ ಇಷ್ಟೇ, ನಮಗೆ ಸುಭದ್ರವಾಗಿರ್ತಕ್ಕಂಥ ಸೇವಾ ಭದ್ರತೆ ಸಿಗಬೇಕು ಮತ್ತು ಸುಭದ್ರವಾಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಸದೃಢಗೊಳ್ಳಬೇಕು ಅಂತಕ್ಕಂಥ ಬಹುದೊಡ್ಡ ಆಶಾಭಾವದೊಂದಿಗೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ। ಇದು ದೇಶಾದ್ಯಂತ ಹೋರಾಟ ಇದೆ। ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಆರೋಗ್ಯ ಇಲಾಖೆ ಕೂಡ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ನಾವು ಕೂಡ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಜೊತೆಗೆ ನಾವು ಕೂಡ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದೀವಿ। ಅದೇ ರೀತಿ ವಿಜಯಪುರ ಜಿಲ್ಲೆಯ ಗುತ್ತಿಗೆ ನೌಕರರ ಮತ್ತು ಆರೋಗ್ಯ ಇಲಾಖೆಯ ವೇದಿಕೆ ನಾವು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೋತಾ ಇದ್ದೀವಿ ಮತ್ತು ಹೋರಾಟಕ್ಕೆ ನಾವು ಇಳಿತಾ ಇದ್ದೀವಿ। ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳು ವಿಜಯಪುರ ಜಿಲ್ಲೆಯವರೇ ಆಗಿರೋದ್ರಿಂದ ಈ ಸಂದೇಶವನ್ನು ಸ್ಪಷ್ಟವಾಗಿ ರಾಜ್ಯಕ್ಕೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ, ದೇಶಕ್ಕೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ। ಎಲ್ಲ ಆರೋಗ್ಯ ಇಲಾಖೆಯ ಸೇವೆಗಳು ಸಂಪೂರ್ಣವಾಗಿ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಏನು ಗುತ್ತಿಗೆ ನೌಕರರು ಹೋರಾಟ ಮಾಡ್ತಾ ಇದ್ದೀವಿ, ಏನು ದುಡಿತಾ ಇದ್ದೀವೋ ನಾವೇ ಕಾರಣ। ಆ ಕಾರಣಕ್ಕಾಗಿ ನಮ್ಮ ಒಂದು ಭವಿಷ್ಯಕ್ಕಾಗಿ ಮತ್ತು ಆರೋಗ್ಯ ಇಲಾಖೆ ಸದೃಢವಾಗಿ ನಿಲ್ಲೋದಕ್ಕಾಗಿ ದಯವಿಟ್ಟು ಏನಪ್ಪ ಅಂತಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ದುಡಿತಕ್ಕಂಥ ನಮ್ಮೆಲ್ಲರ ಸೇವಾ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಕಾನೂನನ್ನು ಜಾರಿ ಮಾಡಬೇಕು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹರಿಯಾಣ ಮಾದರಿಯಲ್ಲಿ ನಮ್ಮನ್ನು ಕೂಡ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರಿ ನೌಕರರ ಥರ ಟ್ರೀಟ್ ಮಾಡೋದ್ರ ಮುಖಾಂತರ ನಮಗೂ ಕೂಡ ವಿಶೇಷ ಸೌಲಭ್ಯ ಮತ್ತು ಭತ್ಯೆಗಳು ಮತ್ತು ಭದ್ರತೆಯನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಬಹುದೊಡ್ಡ ಬೇಡಿಕೆಯೊಂದಿಗೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಕೂಡ ನಾವು ಬೀದಿಗಿಳಿತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಒಂದು ದಿನದ ಮುಷ್ಕರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ। ಇದಕ್ಕೆ ಆರೋಗ್ಯ ಇಲಾಖೆ ಜೊತೆಗೆ ಇತರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಪ್ರಗತಿಪರ ಸಂಘಟನೆಯವರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಬೆಂಬಲವೂ ಕೂಡ ನಮಗಿದೆ। ಆ ನಿಟ್ಟಿನಲ್ಲಿ ನಾವೇನು ಹೇಳ್ತಾ ಇದ್ದೀವಪ್ಪ ಅಂತಂದರೆ ಇನ್ನೂ ಕಾಲ ಮಿಂಚಿಲ್ಲ, 25ನೇ ತಾರೀಕು ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಮಂತ್ರಿಗಳು ಕೂಡಲೇ ಇದಕ್ಕೆ ಮಧ್ಯಪ್ರವೇಶಿಸಿ ರಾಜ್ಯದಲ್ಲಿ ಆಗುವಂತಹ ಆರೋಗ್ಯ ಇಲಾಖೆಯಲ್ಲಿ ವ್ಯತ್ಯಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು। ನಮ್ಮ ಆರೋಗ್ಯ ಇಲಾಖೆಯ ದುಡಿತಕ್ಕಂಥ ಗುತ್ತಿಗೆ ನೌಕರರ ಭದ್ರತೆಗೋಸ್ಕರ ತಾವು ಕೂಡಲೇ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ, ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ। ಮತ್ತು ಇನ್ನೊಂದೇನಪ್ಪ, 25ನೇ ತಾರೀಕಿಗೆ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವೋ ಆ ಮುಷ್ಕರವನ್ನು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ತೊಗೊಂಡು ಬರ್ತೀವಿ। ಆ ದಿನ ಸ್ಥಳೀಯವಾಗಿ ಏನಾದರೂ ನಮ್ಮ ಆರೋಗ್ಯ ಮಂತ್ರಿಗಳಿದ್ದರೆ ಖಂಡಿತವಾಗ್ಲೂ ಬಂದು ಮನವಿ ಸ್ವೀಕಾರ ಮಾಡುವವರೆಗೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ। ಸುಮಾರು ಈ ಮುಷ್ಕರದಲ್ಲಿ ಸುಮಾರು 2,000 ಪ್ಲಸ್ ಸೇರ್ತಾ ಇದ್ದೀವಿ। ಯಾಕಂದರೆ 2,000ಕ್ಕಿಂತಲೂ ಕಡಿಮೆ ನಾವು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂಥ ಗುತ್ತಿಗೆ ನೌಕರರಿಲ್ಲ, 2,000ಕ್ಕಿಂತಲೂ ಹೆಚ್ಚಿಗೆ ಆಗಿರೋದ್ರಿಂದ ಎಲ್ಲ ನಾವು ಬಗೆಯ ಗುತ್ತಿಗೆ ನೌಕರರು ಆ ದಿನ ನಾವು ಪಾಲ್ಗೊಳ್ತಾ ಇದ್ದೀವಿ। ಆ ನಿಟ್ಟಿನಲ್ಲಿ ಈ ಹೋರಾಟ ಅತ್ಯಂತ ಯಶಸ್ವಿ ಹೋರಾಟ ಆಗುತ್ತದೆ ಮತ್ತು ಇದು ಸಾರ್ವಜನಿಕರ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ। ಈ ಆರೋಗ್ಯ ಇಲಾಖೆಯಲ್ಲಿ ಆಗತಕ್ಕಂಥ ತೊಂದರೆಗೆ ನಾವು ಕಾರಣರಲ್ಲ, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಕಾರಣ। ಯಾಕಂದರೆ ನಮಗೆ ಘನತೆಯ
ಸೇವಾ ಭದ್ರತೆ ಒದಗಿಸಿಕೊಟ್ರೆ ಮತ್ತು ನಾವು ಆರೋಗ್ಯ ಇಲಾಖೆಯನ್ನು ಸದೃಢ ಮಾಡುವ ನಿಟ್ಟಿನಲ್ಲಿ ನಾವು ಕೂಡ ಬದ್ಧರಾಗಿದ್ದೀವಿ. ಆರೋಗ್ಯ ಇಲಾಖೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವು ಕೂಡ ಸತತವಾಗಿ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ನಮಗೂ ಕೂಡ ಸುಭದ್ರ ಉದ್ಯೋಗ ಭದ್ರತೆ ಕೊಡಿ ಅಂತಕ್ಕಂಥ ನಮ್ಮ ಬೇಡಿಕೆ ಆಗಿದೆ. ನಮಸ್ಕಾರ. ರಾಷ್ಟ್ರವ್ಯಾಪ್ತಿ ದಿನಾಂಕ 25/10/2018 ನಾಳೆ ಬಿಟ್ಟು ನಾಡಿದ್ದು ಇಡೀ ರಾಷ್ಟ್ರಾದ್ಯಂತ ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರು ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಮುಷ್ಕರ ಉದ್ದೇಶ ಇಷ್ಟೇ, ಸುಮಾರು ವರ್ಷ ಗುತ್ತಿಗೆ ಅನ್ನುವಂಥ ಒಂದು ಅಸಂವಿಧಾನಿಕವಾದಂಥ ಒಂದು ವ್ಯವಸ್ಥೆ ಏನಿದೆ ಈ ರಾಷ್ಟ್ರದಲ್ಲಿ, ಇದು ಹೋಗಲಾಡಿಸಬೇಕು. ಈ ಗುತ್ತಿಗೆ ಅನ್ನುವಂಥ ವ್ಯವಸ್ಥೆ ಹೋಗಿ ಸೇವಾ ಭದ್ರತೆಯನ್ನು ಒದಗಿಸುವಂಥ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಭಾಳಷ್ಟು ಸಾರ್ವಜನಿಕರಿಗೆ ಸೇವೆ ನೀಡುವಂಥ ಒಂದು ವ್ಯವಸ್ಥೆದೊಳಗೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆರೋಗ್ಯ ಇಲಾಖೆ ಗಣನೀಯವಾಗಿ ಸೇವೆ ಸಲ್ಲಿಸಲಿಕ್ಕೆ ಆರೋಗ್ಯ ಇಲಾಖೆದೊಳಗೆ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಸ್ಪಿಟಲ್ದಾಗ. ಅಂದ್ರೆ ಅದರ 50ರಿಂದ 60 ಜನ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥ ಸಿಬ್ಬಂದಿಗಳಿದ್ದಾರೆ. ಇವತ್ತು ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳು ಪರ್ಮನೆಂಟ್ ಮಾಡಿದ್ರೆ ಅವರಿಗೆ ಸುಮಾರು ಸಂಬಳ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ವ್ಯವಸ್ಥೆಗಳೊಳಗೆ ಸುಮಾರು 10, 11 ಸಾವಿರ, 12 ಸಾವಿರ ಸಂಬಳ ಕೊಟ್ಟು ವರ್ಷಕ್ಕೊಂದು ಸಾರಿ ಅವರನ್ನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡುವಂಥ ವ್ಯವಸ್ಥೆ, ವರ್ಷಕ್ಕೂ ಅವ್ರು ಏನಾರ ಸರಿ ತಮ್ಮ ಜೊತೆ ಅಧಿಕಾರಿಗಳ ಜೊತೆ ಉತ್ತಮವಾದಂಥ ಸಂಬಂಧವಿರಲಿಲ್ಲ ಅಂತಂದರೆ ಒಂದೊಂದು ಸಾರಿ 3 ತಿಂಗಳು 6 ತಿಂಗಳು ಮಾಡುವಂಥ ವ್ಯವಸ್ಥೆಗಳೂ ಇದ್ದಾವೆ. ಮಾನಸಿಕವಾಗಿ ಹಿಂಸೆದಿಂದ ಬಳಲುವಂಥ ವ್ಯವಸ್ಥೆ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರಿಗಿದೆ. ಈ ವ್ಯವಸ್ಥೆ ಹೋಗಬೇಕು. 60 ವರ್ಷದವರೆಗೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಏನು ಕಾಂಟ್ರಾಕ್ಟ್ ಬೇಸಿಸ್ ಏನನ್ನುವಂಥ ವ್ಯವಸ್ಥೆಯೊಳಗೆ ಏನು ತೊಗೊಳ್ತಾರೆ ಆ ಕೆಲಸದ ಭದ್ರತೆ ಸಿಗಬೇಕು. ಅವರಿಗೂ ಕೂಡ ಸರಿಸಮಾನವಾದ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಒಂದು ವ್ಯವಸ್ಥೆದೊಳಗೆ ನೌಕರರಿಗೆ ಭದ್ರತೆ ಒದಗಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವೆಲ್ಲನೂ ಕೂಡ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರು ಹೋರಾಟ ಮಾಡ್ತಾ ಇದ್ದೀವಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನು ಅಧಿಕಾರಿಗಳ ಕಾರ್ಯಾಲಯ ಇದೆ ಅಲ್ಲಿ 10 ಗಂಟೆಗೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತೀವಿ. ಈ ಆರೋಗ್ಯ ಮಂತ್ರಿಗಳು ಇದೇ ಜಿಲ್ಲೆದವರು ಇರೋದ್ರಿಂದ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನುವಂಥ ಹೋರಾಟ ನಮ್ಮದು ಮುಂದುವರಿತೈತಿ. ಅವತ್ತೆಲ್ಲರೂ ಕೂಡ ಸುಮಾರು 1500ದಿಂದ 2000 ಜನ ಆರೋಗ್ಯ ಇಲಾಖೆಯ ಗುತ್ತಿಗೆ ನೌಕರರು ನಾವು ಆ ಮುಷ್ಕರದಲ್ಲಿ ಭಾಗವಹಿಸ್ತೀವಿ. ಆಯಿತು, ಒಂದು ಸಾರಿ ನಿಮ್ಗೆ ಭೇಟಿಯಾಗಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸಭೆ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಬೈ ಎಲೆಕ್ಷನ್ ಮುಗಿದ ತಕ್ಷಣ ಒಂದು ಸಭೆ ನಿಗದಿ ಮಾಡಿ ನಿಮ್ಮ ಜೊತೆಲಿ ಮಾತಾಡ್ತೀವಿ, ಏನು ಸಾಧ್ಯತೆಗಳಿದಾವೋ ನಮ್ಮ ಮುಷ್ಕರ. और खबरों के लिए देखते रहिए बी न्यूज नेशन। ಪ್ರಿಯ ಗ್ರಾಹಕರೇ, ವಿಜಯಪುರದ ಪ್ರತಿಷ್ಠಿತ ಬಿಗ್ ಮಿಶ್ರಾ ಪೇಡ ಸ್ವೀಟ್ ಮಾರ್ಟ್ ನಲ್ಲಿ ದಸರಾ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಸಲುವಾಗಿ ವಿಶೇಷವಾಗಿ ತಯಾರಿಸಿದ ರುಚಿಯಾದ ಶುಭಾಶಯ ವಿನಿಮಯದ ವಿಶೇಷ ಸಿಹಿ ತಿನಿಸುಗಳ ಆಕರ್ಷಕ ಪ್ಯಾಕ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ವಿಳಾಸ ಬಿಗ್ ಮಿಶ್ರಾ ಪೇಡ, ಬಸ್ ನಿಲ್ದಾಣದ ಹತ್ತಿರ, ಲಲಿತ್ ಮಹಲ್ ಹೋಟೆಲ್ ಎದುರಿಗೆ, ವಿಜಯಪುರ. मोबाइल नंबर 9513585858। Metallics presents festival offer Dasara and Diwali. Men's 30% off, kids 50% off, women's 50% off. Purchase any item and you get gift hampers. Place Metallics Cloth Shop, SS Complex opposite, beside Ganj. Hurry up! Metallics presents Dasara and Diwali offer. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।